ವೀಕ್ಷಕರೇ, ನಾಳೆ ದಿನ ಶನಿವಾರ ಆಗಸ್ಟ್ 23 ವಿಶೇಷವಾಗಿ ಬೆನಕನ ಅಮಾವಾಸ್ಯೆ ಬಂದಿದೆ. ಈ ದಿನ ವಿಶೇಷವಾಗಿ ಅಂದರೆ ನಾಳೆ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಹಾಗೆ ಯಾವ ಸುಲಭ ಉಪಾಯವನ್ನು ಮಾಡುವ ಮೂಲಕ, ಕೆಲವೊಂದು ನಿಯಮಗಳನ್ನು ಅನುಸರಿಸುವ ಮೂಲಕ ನಿಮಗೆ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಕಷ್ಟ ನಷ್ಟಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು. ಯಾವ ಸಣ್ಣ ನಿಯಮವನ್ನು ಪಾಲನೆ ಮಾಡುವ ಮೂಲಕ ಅಪಾರವಾದ ಧನ ಸಂಪತ್ತನ್ನು ಆಕರ್ಷಣೆ ಮಾಡ್ಬೋದು. ಸ್ವಯಂ ಮಹಾಲಕ್ಷ್ಮಿ ತಾಯಿ ನಾರಾಯಣ ಸಮೇತಳಾಗಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವ ಹಾಗೆ ಮಾಡಬಹುದು. ಪೂರ್ವಜನ್ಮದ ಕರ್ಮವನ್ನ ಕಳೆದುಕೊಳ್ಳುವ ಹಾಗೆ ಮಾಡಬಹುದು. ಜೊತೆಗೆ ಯಾವ ಮರದ ಒಂದು ತುಂಡನ್ನ ಅಥವಾ ಒಂದು ಕಡ್ಡಿಯನ್ನ ಮನೆಗೆ ತೆಗೆದುಕೊಂಡು ಬಂದು ಮುಖ್ಯ ದ್ವಾರಕ್ಕೆ ಕಟ್ಟುವ ಮೂಲಕ ನಿಮ್ಮ ಮನೆಗೆ ಸಂಪೂರ್ಣ ರಕ್ಷಣೆ ಮತ್ತು ಹಣಕಾಸು ಧನ ಸಂಪತ್ತು ನಿರಂತರವಾಗಿ ನಿಮ್ಮ ಮನೆಗೆ ಆಕರ್ಷಣೆ ಆಗುವ ಹಾಗೆ ಮಾಡಬಹುದು. ಮಾಡಿರ್ತಕ್ಕಂಥ ಎಲ್ಲ ಸಾಲಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವ ಹಾಗೆ ಮಾಡಬಹುದು. ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಾಳೆ ದಿನ ಬೆನಕನ ಅಮಾವಾಸ್ಯೆ ಶನಿವಾರ ಬಂದಿರೋದ್ರಿಂದ ಶನಿದೇವರಿಗೆ ಈ ಒಂದು ವಸ್ತುವನ್ನು ಅರ್ಪಿಸಿದರೆ ಸಾಕು, ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿ ದೋಷ ಇದ್ದರೂ, ಅಷ್ಟಮ ಶನಿ, ಸಾಡೆ ಸಾತಿ ಶನಿ ಅಥವಾ ಬೇರೆ ಯಾವುದೇ ದೋಷ ಇದ್ರೂ ಕೂಡ ಎಲ್ಲವೂ ಕೂಡ ನಿವಾರಣೆಯಾಗಿ ಶನಿದೇವರ ಸಂಪೂರ್ಣ ಅನುಗ್ರಹದಿಂದ ಮುಂದೆ ಬರ್ತಕ್ಕಂಥ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನ ನೆಮ್ಮದಿಯನ್ನ ನೋಡ್ತೀರಿ. ಅದೇ ರೀತಿ ವಿಶೇಷವಾಗಿ ನಾಳೆ ದಿನ ಈ ಒಂದು ಸಣ್ಣ ನಿಯಮವನ್ನ ಪಾಲನೆ ಮಾಡಿದ್ರೆ ಸಾಕು, ಶಿವನ ಸಂಪೂರ್ಣ ಅನುಗ್ರಹ ರಕ್ಷಣೆ ನಿಮ್ಮ ಕುಟುಂಬದ ಎಲ್ಲರ ಮೇಲೆ ಇರ್ತದೆ. ಅದೇ ರೀತಿಯಾಗಿ ಈ ಒಂದು ಸಣ್ಣ ಉಪಾಯವನ್ನ ಮಾಡುವ ಮೂಲಕ ಮಹಾಲಕ್ಷ್ಮಿ ತಾಯಿ ನಾರಾಯಣ ಸಮೇತಳಾಗಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ. ನೀವು ಮಾಡಿರ್ತಕ್ಕಂಥ ಸಾಲವೆಲ್ಲವೂ ತೀರಿ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ನೋಡ್ತೀರಿ. ಮಾಡುವಂತ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆ ರೀತಿ ಅಭಿವೃದ್ಧಿಯನ್ನ ನೋಡ್ತೀರಿ. ವರ್ಷ ಪೂರ್ತಿ ಕೈ ತುಂಬಾ ಹಣ ಇರುವ ಹಾಗೆ ಆಗುತ್ತೆ. ವೀಕ್ಷಕರೇ, ಈ ಬೆನಕನ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠ ಅಮಾವಾಸ್ಯೆಯಾಗಿದೆ. ಜೊತೆಗೆ ಇದರ ಹಿಂದೆ ಒಂದು ಪುರಾಣ ಕಥೆ ಕೂಡ ನಿಮಗೆ ಸಿಗುತ್ತೆ. ಪುರಾಣ ಗ್ರಂಥದಲ್ಲಿ ಇದರ ಉಲ್ಲೇಖ ಕೂಡ ಬರುತ್ತೆ. ಈ ಅಮಾವಾಸ್ಯೆ ದಿನದಂದು ಸ್ವಯಂ ಪರಮೇಶ್ವರನು ಅಂಧಕಾಸುರ ಎನ್ನುವ ರಾಕ್ಷಸನ ಜೊತೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡುವಾಗ ಸ್ವಯಂ ಶಿವನ ವಾಹನವಾದ ನಂದಿಕೇಶ್ವರನು ಶಿವನಿಗೆ ಸಹಾಯ ಮಾಡ್ತಾನೆ. ನಂದಿಯ ಸಹಾಯವನ್ನ ಮೆಚ್ಚಿದ ಶಿವನು ನಂದಿಕೇಶ್ವರನಿಗೆ ವರವನ್ನ ನೀಡ್ತಾನೆ. ಕಲಿಯುಗದಲ್ಲಿ ನಿನ್ನನ್ನ ಯಾರು ಆರಾಧನೆ ಮಾಡ್ತಾರೆ ಅವರ ಸಂಪೂರ್ಣ ಕಷ್ಟ ನಷ್ಟಗಳು ದೂರವಾಗಿ ಅವರು ಜೀವನದಲ್ಲಿ ನೆಮ್ಮದಿಯುತವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ. ಹಾಗಾಗಿ ನಂದಿಕೇಶ್ವರನಿಗೆ ಆಶೀರ್ವಾದ ಮಾಡಿದ ಈ ದಿನವೇ ಬೆನಕನ ಅಮಾವಾಸ್ಯೆ. ನಾಳೆ ದಿನ ಬಂದಿದೆ. ಶ್ರಾವಣ ಮಾಸದಲ್ಲಿ ಬಂದಿರುವ ಕೊನೆಯ ಅಮಾವಾಸ್ಯೆಯಾಗಿದೆ. ಈ ದಿನ ನಾಳೆ ದಿನ ವಿಶೇಷವಾಗಿ ಹಸುಗಳಿಗೆ, ಬಸವನಿಗೆ, ಎತ್ತುಗಳಿಗೆ ನೀವು ಆಹಾರ ಪದಾರ್ಥವನ್ನ, ವಿಶೇಷವಾಗಿ ಸಿಹಿ ಪದಾರ್ಥವನ್ನ ತಿನ್ನಿಸುವ ಮೂಲಕ ಶಿವನ ವಾಹನ ನಂದಿ ಮತ್ತು ಶಿವನ ಸಂಪೂರ್ಣ ಅನುಗ್ರಹವನ್ನ ನೀವು ಪಡ್ಕೊಳ್ಬಹುದು. ಜೊತೆಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹತ್ತಿರದಲ್ಲಿ ಎಲ್ಲೇ ಆದರೂ ಕೂಡ ನಾಳೆ ದಿನ ಆಕಳು, ಎತ್ತು, ಬಸವ ಕಾಣಿಸಿದರೆ ಕೂಡಲೇ ಸಿಹಿ ತಿನಿಸನ್ನ ನೀಡಿ ನಮಸ್ಕಾರ ಮಾಡಿದರೆ ವಿಶೇಷವಾಗಿ ನಂದೀಶ್ವರನು ನಿಮಗೆ ಅನುಗ್ರಹಿಸ್ತಾನೆ. ಜೊತೆಗೆ ಶಿವನ ಸಂಪೂರ್ಣ ರಕ್ಷಣೆ ಅನುಗ್ರಹ ಸಿಗುತ್ತದೆ. ಇನ್ನು ನಿಮಗೆ ಸಂತಾನ ಭಾಗ್ಯವಿಲ್ಲ ಅಂದರೆ, ಎಷ್ಟೋ ವರ್ಷಗಳಿಂದ ಮಗು ಆಗ್ತಿಲ್ಲ, ಸಂತಾನ ಭಾಗ್ಯ ಬೇಕು ಎನ್ನುವ ದಂಪತಿಗಳು ನಾಳೆ ದಿನ ಬಸವನಿಗೆ ಅಥವಾ ಆಕಳಿಗೆ ಬೆಲ್ಲದಿಂದ ಮಾಡಿದ ಯಾವುದೇ ಸಿಹಿ ಪದಾರ್ಥವನ್ನ ನೀಡಿದರೆ ಅಥವಾ ಅವಲಕ್ಕಿಯನ್ನು ನೀಡಿದರೆ ವರ್ಷ ಕಳೆಯುವುದರಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತೆ. ನಾಳೆ ಯಾವುದೇ ಆಕಳು ಕಾಣಿಸಿಲ್ಲವಾದರೆ ಹತ್ತಿರದ ಶಿವನ ದೇವಾಲಯಕ್ಕೆ ಹೋಗಿ ನಂದೀಶ್ವರನಿಗೆ ನಮಸ್ಕಾರ ಮಾಡಿದರೆ ಸಾಕು, ಶಿವನ ಸಂಪೂರ್ಣ ಅನುಗ್ರಹದಿಂದ ನೀವು ಮಾಡತಕ್ಕಂತಹ ಎಲ್ಲ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗಿ ಸಾಕಷ್ಟು ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ. ಶಿವನ ಸಂಪೂರ್ಣ ರಕ್ಷಣೆ ನಿಮಗೆ ಮತ್ತೆ ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಸಿಗುತ್ತದೆ. ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನ, ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಶಿವನ ಅನುಗ್ರಹದಿಂದ ದಿನದಿಂದ ದಿನಕ್ಕೆ ನಿಮ್ಮ ಕಷ್ಟ ನಷ್ಟಗಳು ದೂರವಾಗಿ ಬಯಸಿದಂತ ಸುಖಮಯ ಜೀವನ ನಿಮ್ಮದಾಗುತ್ತೆ. ಪ್ರತಿಯೊಬ್ಬರು ಭಕ್ತಿಯಿಂದ ಕಮೆಂಟ್ ಬಾಕ್ಸ್ ನಲ್ಲಿ ಹರ ಹರ ಮಹಾದೇವ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಸಮಸ್ಯೆ ಯಾವುದು ಪರಿಹಾರ ಆಗಬೇಕು ಶಿವನನ್ನ ಸ್ಮರಿಸಿಕೊಂಡು ಕಮೆಂಟ್ ಬಾಕ್ಸ್ ನಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇನ್ನು ನೀವು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಿದ್ರೆ, ಪದೇ ಪದೇ ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಿದ್ರೆ, ಸಾಲವನ್ನ ಮಾಡಿಕೊಂಡು ಜೀವನ ನಡೆಸುವುದೇ ಕಷ್ಟಕರವಾಗಿದ್ರೆ ಈ ಒಂದು ಸಣ್ಣ ಉಪಾಯವನ್ನ ಮಾಡಬೇಕು. ಇದರಿಂದ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸ್ತಾಳೆ. ಕೇವಲ ಮಹಾಲಕ್ಷ್ಮಿ ಅಷ್ಟೇ ಅಲ್ಲ, ನಾರಾಯಣ ಸಮೇತಳಾಗಿ ಬಂದು ನೆಲೆಸ್ತಾಳೆ. ಧನದ ಆಕರ್ಷಣೆಯನ್ನ ಪ್ರಾರಂಭ ಮಾಡ್ತಾಳೆ. ಇದನ್ನ ಮಾಡ್ಬೇಕಂದ್ರೆ ಒಂದು ಸಣ್ಣ ಉಪಾಯವನ್ನ ಮಾಡಬೇಕು. ನಾಳೆ ದಿನ ನಿಮ್ಮ ಹತ್ತಿರದ ಯಾವುದೇ ಅರಳಿ ಮರದ ಹತ್ತಿರ ಹೋಗಿ ಅರಳಿ ಮರದ ಒಂದು ಎಲೆ ಅಥವಾ ಒಂದು ಕಡ್ಡಿ ಅಥವಾ ಒಂದು ತುಂಡನ್ನ ತೆಗೆದುಕೊಂಡು ಬರಬೇಕು. ಮುಖ್ಯವಾಗಿ ಇದನ್ನ ಸಂಧ್ಯಾ ಸಮಯದಲ್ಲಿ ಅಂದರೆ ಸಂಜೆ 5 ಗಂಟೆಯಿಂದ 6 ಗಂಟೆ 30
30 ನಿಮಿಷದ ಒಳಗೆ ಮಾಡಬೇಕು. ನಂತರ ಆ ಕಡ್ಡಿಯನ್ನ ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಲಕ್ಷ್ಮೀನಾರಾಯಣ ದೇವರ ಫೋಟೋ ಎದುರು ಇಟ್ಟು ಪೂಜೆ ಮಾಡಬೇಕು. ದೀಪಾರಾಧನೆ ಮಾಡಬೇಕು. ಕರ್ಪೂರದ ಆರತಿಯನ್ನು ಮಾಡಬೇಕು. ನಂತರ ಮಹಾಲಕ್ಷ್ಮಿ ಮತ್ತು ನಾರಾಯಣ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಮ್ಮ ಕಷ್ಟ ನಷ್ಟಗಳು ದೂರವಾಗಿ ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಿ ನೆಮ್ಮದಿಯುತ ಜೀವನ ಸಿಗಬೇಕು. ಮಾಡಿರ್ತಕ್ಕಂತಹ ಎಲ್ಲ ಸಾಲದಿಂದ ಮುಕ್ತಿ ಸಿಗಬೇಕು. ಮಾಡುವಂಥ ಎಲ್ಲ ವ್ಯಾಪಾರ ಉದ್ಯೋಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕು. ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ತಾಯಿ ಸ್ಥಿರವಾಗಿ ನೆಲೆಸಿ ಎಲ್ಲಾ ಕಡೆಯಿಂದ ಧನದ ಆಕರ್ಷಣೆ ಪ್ರಾರಂಭವಾಗಬೇಕು. ಈ ರೀತಿಯಾಗಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆ ಅರಳಿ ಮರದ ತುಂಡನ್ನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಅರಳಿ ಮರದಲ್ಲಿ ಸ್ವಯಂ ಮಹಾಲಕ್ಷ್ಮಿ ತಾಯಿ ನಾರಾಯಣ ಸಮೇತಳಾಗಿ ನೆಲೆಸ್ತಿರ್ತಾಳೆ. ಹಾಗಾಗಿ ಎಲ್ಲಿ ಅರಳಿ ಮರದ ಒಂದು ಎಲೆ ಅಥವಾ ಒಂದು ಕಡ್ಡಿ ಒಂದು ತುಂಡು ಇರುತ್ತೆ ಅಲ್ಲಿ ಸ್ವಯಂ ಮಹಾಲಕ್ಷ್ಮಿ ತಾಯಿ ನಾರಾಯಣ ಸಮೇತಳಾಗಿ ಇರ್ತಾಳೆ. ಜೊತೆಗೆ ಮುಖ್ಯವಾಗಿ ಮುಕ್ಕೋಟಿ ದೇವತೆಗಳು ಕೂಡ ಇರ್ತಾರೆ. ಹಾಗಾಗಿ ಇದನ್ನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟುವುದರಿಂದ ಸ್ವಯಂ ಮಹಾಲಕ್ಷ್ಮಿ ತಾಯಿ ನಾರಾಯಣ ದೇವರ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಮುಕ್ಕೋಟಿ ದೇವತೆಗಳ ಅನುಗ್ರಹ ಕೂಡ ಸಿಗುತ್ತೆ. ಹೀಗಾಗಿ ಯಾವಾಗ ನೀವು ಇದನ್ನ ಕಟ್ತೀರಿ ಆ ಕ್ಷಣದಿಂದ ದಶ ದಿಕ್ಕುಗಳಿಂದ ಹಣದ ಆಕರ್ಷಣೆ ಪ್ರಾರಂಭವಾಗುತ್ತೆ. ಅಚಾನಕ್ಕಾಗಿ ಪವಾಡ ರೀತಿಯಲ್ಲಿ ಒಂದೊಂದೇ ಮಾರ್ಗದಲ್ಲಿ ಹಣ ಬರಲು ಪ್ರಾರಂಭವಾಗುತ್ತೆ. ಯಾರೆಲ್ಲ ನಿಮಗೆ ಹಣ ಕೊಡಲು ಬಾಕಿ ಇದೆ ಎಲ್ಲರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡುವ ಹಾಗೆ ಆಗುತ್ತೆ. ನೀವು ಮಾಡುವಂತಹ ವ್ಯಾಪಾರ ಉದ್ಯೋಗ ವ್ಯವಹಾರದಲ್ಲಿ ಎಲ್ಲ ರೀತಿಯಲ್ಲಿ ಲಾಭ ಆಗಲು ಪ್ರಾರಂಭವಾಗಿ ನಿಮಗೆ ಹಣದ ಹರಿವು ಪ್ರಾರಂಭವಾಗುತ್ತೆ. ಇನ್ನು ವೀಕ್ಷಕರೇ, ಈ ಬೆನಕನ ಅಮಾವಾಸ್ಯೆ ವಿಶೇಷವಾಗಿ ನಾಳೆ ದಿನ ಶನಿವಾರ ಬಂದಿರೋದ್ರಿಂದ ಇದನ್ನ ಶನಿದೇವರ ಅಮಾವಾಸ್ಯೆ ಅಂತಾನೂ ಕರೀತಾರೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ನಷ್ಟ ಕಷ್ಟವನ್ನು ಅನುಭವಿಸ್ತಾ ಇದ್ರೆ, ಜಾತಕದಲ್ಲಿ ಶನಿ ದೋಷ ಅಥವಾ ಬೇರೆ ಯಾವುದೇ ದೋಷ ಇದ್ರೂ ಕೂಡ ನಾಳೆ ದಿನ ನಿಮ್ಮ ಹತ್ತಿರದ ಶನಿದೇವರ ದೇವಾಲಯಕ್ಕೆ ಹೋಗಿ ದೇವರಿಗೆ ಕಪ್ಪು ಎಳ್ಳನ್ನ ಅರ್ಪಿಸಿ ಬರಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರುವಂಥ ಎಲ್ಲ ದೋಷ ನಿವಾರಣೆಯಾಗಿ ಶನಿದೇವರ ಅನುಗ್ರಹದಿಂದ ಮುಂದೆ ಬರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ನೆಮ್ಮದಿಯನ್ನು ನೋಡ್ತೀರಿ. ಎಲ್ಲ ಕಷ್ಟ ನಷ್ಟಗಳಿಗೆ ಮುಕ್ತಿ ಸಿಗುತ್ತದೆ. ಮಾಡಿರ್ತಕ್ಕಂಥ ಸಾಲದಿಂದ ಮುಕ್ತಿ, ಜೊತೆಗೆ ನಿಮ್ಮ ಹಿತಶತ್ರುಗಳು ನಿಮ್ಮಿಂದ ದೂರವಾಗಿ ನಿಮಗೆ ಸಂಪೂರ್ಣ ರಕ್ಷಣೆ ಸಿಗುತ್ತದೆ. ಅದೇ ರೀತಿ ನಾಳೆ ದಿನ ಶನಿವಾರ ಶನಿದೇವರ ಅನುಗ್ರಹ ಪಡೆದುಕೊಳ್ಳಲು ಇನ್ನೊಂದು ಸುಲಭ ಉಪಾಯವೆಂದರೆ ಶನಿದೇವರಿಗೆ ಅನ್ನದಾನ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾಳೆ ದಿನ ನೀವು ಸಾಧ್ಯವಾದರೆ ಅನ್ನದಾನವನ್ನ ಮಾಡಿ. ಅದು ಸಾಧ್ಯವಾಗಿಲ್ಲವೆಂದರೆ ಹಸಿದ ಪ್ರಾಣಿಗಳಿಗೆ ಯಾವುದಾದರೂ ಆಹಾರವನ್ನು ನೀಡಿ. ಇದರಿಂದ ಶನಿದೇವರು ಬೇಗನೆ ಅನುಗ್ರಹಿಸ್ತಾರೆ. ನಿಮ್ಮ ಸಂಪೂರ್ಣ ಕಷ್ಟಗಳನ್ನು ದೂರ ಮಾಡಿ ನಿಮಗೆ ಅನುಗ್ರಹ ಮಾಡುವ ಮೂಲಕ ನಿಮ್ಮ ಜೀವನ ಪಾವನವಾಗುತ್ತದೆ. ಇನ್ನು ಜೀವನದಲ್ಲಿ ಯಾವುದೋ ಒಂದು ಕೆಲಸವನ್ನ ಯಾವತ್ತೋ ಮಾಡ್ಬೇಕು ಅಂದ್ಕೊಂಡಿರ್ತೀರಿ, ಆದರೆ ನಾನಾ ರೀತಿಯಾಗಿ ವಿಘ್ನಗಳು ಪದೇ ಪದೇ ಬರ್ತಾ ಇದ್ರೆ ಒಂದು ಉಪಾಯವನ್ನ ನಾಳೆ ಮಾಡಬೇಕು. ನಾಳೆ ದಿನ ನಿಮ್ಮ ಹತ್ತಿರದ ಶಿವನ ದೇವಾಲಯಕ್ಕೆ ಹೋಗಿ ಶಿವನ ಎದುರು ಸದಾ ಉರಿಯುವ ದೀಪಕ್ಕೆ ದೀಪದ ಎಣ್ಣೆಯನ್ನ ಅರ್ಪಿಸಿ ಬರಬೇಕು. ಈ ರೀತಿ ಮಾಡೋದ್ರಿಂದ ಎಷ್ಟೋ ದಿನಗಳಿಂದ ನೀವು ಮಾಡ್ಬೇಕು ಅಂದ್ಕೊಂಡಿರುವ ಕೆಲಸ ಯಶಸ್ವಿಯಾಗುತ್ತೆ. ಬರ್ತಕ್ಕಂಥ ವಿಘ್ನಗಳು ದೂರವಾಗಿ ನೀವು ಅಂದುಕೊಂಡ ಕೆಲಸ ಮಾಡುವ ಹಾಗೆ ಆಗುತ್ತೆ. ಶಿವನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾಳೆ ದಿನ ಬೆನಕನ ಅಮಾವಾಸ್ಯೆಯಂದು ಯಾವ ರೀತಿ ಸರಳ ಉಪಾಯವನ್ನ ನಿಯಮವನ್ನ ಪಾಲಿಸುವ ಮೂಲಕ ಮಹಾಲಕ್ಷ್ಮಿ ಕೃಪೆಯನ್ನ ಪಡ್ಕೊಳ್ಬಹುದು, ಶಿವನ ಅನುಗ್ರಹವನ್ನ ಪಡ್ಕೊಳ್ಬಹುದು, ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿ ಪಡ್ಕೊಳ್ಬಹುದು ಮತ್ತು ಶನಿದೇವರ ಅನುಗ್ರಹದಿಂದ ಎಲ್ಲ ರೀತಿಯ ಸಮಸ್ಯೆಯನ್ನ ದೂರ ಮಾಡಬಹುದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪ ಉಪಯುಕ್ತ ಅನಿಸಿದ್ರು ಈ ಕೂಡಲೇ ಲೈಕ್ ಮಾಡಿ. ಜೊತೆಗೆ ಒಂದೇ ದಿನ ಇರುವುದರಿಂದ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಈ ಕೂಡಲೇ ಶೇರ್ ಮಾಡಿ ತಿಳಿಸಿ. ಪ್ರತಿಯೊಬ್ಬರು ಆದಷ್ಟು ಶೇರ್ ಮಾಡಿ ತಿಳಿಸಿ. ವಿಡಿಯೋವನ್ನ ಲೈಕ್ ಮಾಡಿ. ಇದೇ ರೀತಿಯ ಉತ್ತಮ ಮಾಹಿತಿ ಇರುವ ವಿಡಿಯೋವನ್ನ ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ. ಅದು ಮಿಸ್ ಆಗಬಾರ್ದಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.